ಆಟೋಗೆ ಗ್ಯಾಸ್ ಸಿಗ್ತಿಲ್ಲ, ಬದುಕೋದೇ ಕಷ್ಟ ಆಗ್ತಾ ಇದೆ. ಬೆಂಗಳೂರು ಸೇರಿದಂತೆ ರಾಜ್ಯಾದ್ಯಂತ ಗ್ಯಾಸ್ ಎಮರ್ಜೆನ್ಸಿ ಇದೆ. ಸಿಎನ್ಜಿ ಸಿಗದೆ ಆಟೋ ಓಡಲ್ಲ, ಗ್ಯಾಸ್ ಸಿಗ್ತಿಲ್ಲ. ನಿಜಕ್ಕೂ ಆಟೋ ಚಾಲಕರ ಬದುಕು ಕಷ್ಟವಾಗ್ತಾ ಇದೆ. ಬೆಂಗಳೂರು ಸೇರಿದಂತೆ ರಾಜ್ಯಾದ್ಯಂತ ಗ್ಯಾಸ್ ಎಮರ್ಜೆನ್ಸಿ ಇದೆ. ಸಿಎನ್ಜಿ ಸಿಗದೆ ಆಟೋ ಚಾಲಕರು ಪರದಾಡ್ತಾ ಇದ್ದಾರೆ. ಬಂಕ್ ಮುಂದೆ ಕಿಲೋಮೀಟರ್ ಗಟ್ಟಲೆ ಆಟೋಗಳ ಕ್ಯೂ ಇದೆ. ಬೆಳಿಗ್ಗೆ 4 ಗಂಟೆಯಿಂದ ಕ್ಯೂ ನಿಂತಿದ್ದಾರೆ ಆಟೋ ಚಾಲಕರು. ಸರ್ಕಾರದ ವಿರುದ್ಧ ಆಟೋ ಚಾಲಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸ್ಥಳಕ್ಕೆ ಸುಬ್ರಹ್ಮಣ್ಯ ನಗರ ಪೊಲೀಸರು ಭೇಟಿ ಮಾಡಿ ಪರಿಶೀಲನೆ ಮಾಡಿದ್ರು. ಬಂಕ್ನಲ್ಲಿ ಗ್ಯಾಸ್ ಇದೆಯಾ ಇಲ್ವಾ ಅಂತ ಪರಿಶೀಲನೆ ಆಯಿತು. ಯುದ್ಧದ ಎಫೆಕ್ಟ್ ಕಾರಣ ಆಟೋ ಗ್ಯಾಸ್ ಎಮರ್ಜೆನ್ಸಿ ಇದು. ಆಟೋಗೆ ಗ್ಯಾಸ್ ಸಿಗ್ತಿಲ್ಲ, ಬದುಕೋದೇ ಕಷ್ಟವಾಗ್ತಾ ಇದೆ. ಬೆಂಗಳೂರು ಸೇರಿ ರಾಜ್ಯಾದ್ಯಂತ ಗ್ಯಾಸ್ ಎಮರ್ಜೆನ್ಸಿ. ಸಿಎನ್ಜಿ ಸಿಗದೆ ಆಟೋ ಚಾಲಕರು ಪರದಾಡ್ತಾ ಇದ್ದಾರೆ. ಬಂಕ್ ಮುಂದೆ ಕಿಲೋಮೀಟರ್ ಗಟ್ಟಲೆ ಕ್ಯೂ ನಿಂತರೂ ಎಷ್ಟೊತ್ತು ಕಾದ್ರೂ ಕೂಡ ಸಿಎನ್ಜಿ ಸಿಗ್ತಾ ಇಲ್ಲ. ಬೆಳಿಗ್ಗೆ 4 ಗಂಟೆಯಿಂದ ಕ್ಯೂ ನಿಂತಿದ್ದಾರೆ ಆಟೋ ಚಾಲಕರು. ಸರ್ಕಾರದ ವಿರುದ್ಧ ಆಟೋ ಚಾಲಕರು ಆಕ್ರೋಶ ವ್ಯಕ್ತಪಡಿಸಿದ್ರು. ಸ್ಥಳಕ್ಕೆ ಸುಬ್ರಹ್ಮಣ್ಯ ನಗರ ಪೊಲೀಸರು ಭೇಟಿ ಮಾಡಿ ಪರಿಶೀಲನೆ ಮಾಡಿದ್ರು. ಬಂಕ್ನಲ್ಲಿ ಗ್ಯಾಸ್ ಇದೆಯಾ ಇಲ್ವಾ ಅಂತ ಪರಿಶೀಲನೆ ಕೂಡ ಆಯಿತು. ಸಿಬ್ಬಂದಿಗಳ ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ಯುದ್ಧದ ಎಫೆಕ್ಟ್ ಕಾರಣ ಆಟೋ ಗ್ಯಾಸ್ ಎಮರ್ಜೆನ್ಸಿ ಇದೆ. ಎಲ್ಲೂ ಕೂಡ ಗ್ಯಾಸ್ ಸಿಗ್ತಿಲ್ಲ. ಆಟೋ ಚಾಲಕರ ಬದುಕು ಈಗ ಬೀದಿಗೆ ಬಂದಂತಾಗಿದೆ. ಬೆಂಗಳೂರು ಸೇರಿದಂತೆ ರಾಜ್ಯಾದ್ಯಂತ ಗ್ಯಾಸ್ ಎಮರ್ಜೆನ್ಸಿ ಇದೆ. ಎಲ್ಲೂ ಕೂಡ ಸಿಎನ್ಜಿ ಸಿಗ್ತಾ ಇಲ್ಲ. ಆಟೋ ಚಾಲಕರು ಪರದಾಡ್ತಾ ಇದ್ದಾರೆ. ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಸ್ಥಳಕ್ಕೆ ಇಲ್ಲಿ ಸುಬ್ರಹ್ಮಣ್ಯ ನಗರ ಪೊಲೀಸರು ಬಂದರು, ಪರಿಶೀಲನೆಯನ್ನ ಮಾಡಿದ್ರು. ಬಂಕ್ನಲ್ಲಿ ಗ್ಯಾಸ್ ಇದೆಯಾ ಇಲ್ವಾ ಅಂತ ಪರಿಶೀಲನೆ ಕೂಡ ಆಯಿತು. ಇನ್ನು ಬಂಕ್ ಸಿಬ್ಬಂದಿಗಳ ಪರಿಶೀಲನೆಯನ್ನ ಕೂಡ ಮಾಡಿದ್ರು. ಆದರೆ ಇದು ಯಾವುದೂ ಕೂಡ ಆಟೋ ಚಾಲಕರಿಗೆ ಗ್ಯಾಸ್ ಸಿಗದಂತೆ ಮಾಡಿದೆ. ಈಗ ಯುದ್ಧದ ಎಫೆಕ್ಟ್ ಕಾರಣ ಎಲ್ಲೂ ಕೂಡ ಗ್ಯಾಸ್ ಸಿಗ್ತಾ ಇಲ್ಲ, ಸಿಎನ್ಜಿ ಲಭ್ಯವಾಗ್ತಾ ಇಲ್ಲ. ರಾಜ್ಯಾದ್ಯಂತ ಸಾವಿರಾರು ಆಟೋ ಚಾಲಕರ ಪರಿಸ್ಥಿತಿ ಇವತ್ತು ಬೀದಿಗೆ ಬಂದಂತಾಗಿದೆ. ಬೆಳಿಗ್ಗೆ 4 ಗಂಟೆಯಿಂದಲೇ ಕ್ಯೂ ನಿಂತರೂ ಕೂಡ ಎಲ್ಲೂ ಕೂಡ ಗ್ಯಾಸ್ ಲಭ್ಯವಾಗ್ತಾ ಇಲ್ಲ. ಇನ್ನು ಕಿಲೋಮೀಟರ್ ಗಟ್ಟಲೆ ಕ್ಯೂ ಇದ್ರೂ ಕೂಡ ಹಾಗೆಯೇ ಮರಳಬೇಕಾದಂತಹ ಪರಿಸ್ಥಿತಿ ಉಂಟಾಗಿದೆ. ಒಟ್ಟಿನಲ್ಲಿ ಗ್ಯಾಸ್ ಸಿಗದೆ ಆಟೋ ಚಾಲಕರ ಬದುಕು ಬೀದಿಗೆ ಬಂದಂತಾಗಿದೆ.